ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶಾಂತ ನಿಲುವಾಗಿ. ಆಲೂರು ತಾಲೂಕು ಕಚೇರಿ ಆವರಣದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಅನಿರ್ದಿಷ್ಟ ಮುಷ್ಕರ. ಕರ್ನಾಟಕ ರಾಜ್ಯದ ಆಡಳಿತಾಧಿಕಾರಿಗಳ ಸಮಸ್ಯೆಗಳು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘ ಆಲೂರು ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳ ವತಿಯಿಂದ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ತಾಲೂಕು ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದರು. ನಂತರ ಸರ್ಕಾರದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ತಾಲೂಕು ತಹಶೀಲ್ದಾರರಾದ ಶ್ರೀಯುತ ನಂದಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ತಹಶೀಲ್ದಾರ್ ನಂದಕುಮಾರ್ ಅವರು ವಾಹಿನಿ ಜೊತೆ ಮಾತನಾಡುತ್ತಾ ಇಂದು ತಾಲೂಕು ಕಚೇರಿ ಆವರಣದಲ್ಲಿ ಶಾಂತಿಯುತವಾಗಿ ಗ್ರಾಮ ಆಡಳಿತಾಧಿಕಾರಿಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಅನಿರ್ದಿಷ್ಟ ಮುಷ್ಕರವನ್ನು ನಡೆಸುತ್ತಿದ್ದಾರೆ. ಇದು ಸರ್ಕಾರದ ಗಮನವನ್ನು ಸೆಳೆಯಬೇಕಿದೆ. ಇವರ ಮನವಿ ಪತ್ರವನ್ನು ಸರ್ಕಾರಕ್ಕೆ ಕಳಿಸುತ್ತೇನೆ ಎಂದರು. ಈ ಮುಷ್ಕರಕ್ಕೆ ತಾಲೂಕು ಕಂದಾಯ ಇಲಾಖೆ ನೌಕರ ಸಂಘದ ಬಾಹ್ಯ ಬೆಂಬಲವನ್ನು ನೀಡಲಾಗಿದೆ ಎಂದು ತಾಲೂಕು ಅಧ್ಯಕ್ಷರಾದ ರವಿ ನಾಯಕ್ ಜಿ ಸುದ್ದಿ ಮಾಧ್ಯಮಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀಯುತ ಅಭಿಷೇಕ್, ಉಪಾಧ್ಯಕ್ಷರಾದ ಸಂಜೀವ್ ಚೌಹಾಣ್, ಕಾರ್ಯದರ್ಶಿಯಾದ ದೇವೇಂದ್ರಪ್ಪ ಪೂಜಾರಿ, ಖಜಾಂಚಿ ರಾಘವೇಂದ್ರ ಭಂಡಾರಿ ಹಾಗೂ ತಾಲೂಕಿನ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಮುಷ್ಕರಕ್ಕೆ ಭಾಗಿಯಾಗಿದ್ದರು. ಗ್ರಾಮ ಆಡಳಿತಾಧಿಕಾರಿಗಳು ವಿವಿಧ ಮೂಲಭೂತ ಬೇಡಿಕೆಗಳನ್ನಿಟ್ಟು ರಾಜ್ಯಾದ್ಯಂತ ಸಾಂಕೇತಿಕವಾಗಿ ಶಾಂತಿಯುತವಾಗಿ ಇನ್ನು ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಏನು ಅಂಶಗಳಿದೆ, ಈ ಅಂಶಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಗಮನವನ್ನು ಸೆಳೆಯಬೇಕಾಗಿದೆ. ಅದರಿಂದ ಸುದೀವರ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಕೇಂದ್ರ ಸಂಘ ಆಡಳಿತ ಕಚೇರಿ ಕಂದಾಯ ಭವನ ಬೆಂಗಳೂರು ಅವರ ಒಂದು ನಿರ್ದೇಶನದಂತೆ ರಾಜ್ಯಾದ್ಯಂತ ಇಂದು ಸಾಂಕೇತಿಕವಾಗಿ ಶಾಂತಿಯುತವಾಗಿ ತಾಲೂಕು ಒಂದು ಕಚೇರಿಯ ಆವರಣದಲ್ಲಿ ಅನಿರ್ದಿಷ್ಟ ಅವಧಿಯ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ರಾಜ್ಯದ ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಗಳು ಮತ್ತು ವಿವಿಧ ಬೇಡಿಕೆಗಳನ್ನು ಒಳಗೊಂಡಂತೆ ಇಂದು ಗ್ರಾಮ ಆಡಳಿತಾಧಿಕಾರಿಗಳು ರಾಜ್ಯದಲ್ಲಿ ಸುಮಾರು ಒಂದು 10,000 ಗ್ರಾಮ ಆಡಳಿತಾಧಿಕಾರಿಗಳ ಪೈಕಿ 7,000 ಹುದ್ದೆಗಳು ಈಗ ಭರ್ತಿ ಮಾಡಲಾಗಿದೆ. ಉಳಿದಂತೆ 2,000 ಚಿಲ್ಲರೆ ಹುದ್ದೆಗಳು ಖಾಲಿ ಇದೆ. ಈ 7,000 ಹುದ್ದೆ ಇರೋದರ ಪೈಕಿ ವೃತ್ತದಲ್ಲಿ ಕೆಲಸ ಮಾಡುವಂಥ ಕೆಲವು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ತಾಲೂಕು ಕಚೇರಿ, AC ಕಚೇರಿ, DC ಕಚೇರಿ, ಇನ್ನು ಕೆಲವು ಕಚೇರಿಗಳಿಗೆ ಒಳಗೊಂಡಂತೆ ವೃತ್ತದಲ್ಲಿ ಕೆಲಸ ಮಾಡುವ ಗ್ರಾಮ ಆಡಳಿತಾಧಿಕಾರಿಗಳನ್ನು ನಾವು ಈಗ ಇಲ್ಲಿ ಕಚೇರಿಗಳಲ್ಲಿ ಕೆಲಸ ಮಾಡಲಿಕ್ಕೆ ನಿಯೋಜನೆಗಳನ್ನು ಮಾಡ್ಕೊಂಡಿರ್ತಾರೆ. ಈ ಒಂದು ಪರಿಯಲ್ಲಿ ನಮ್ಮ ಗ್ರಾಮಾಡಳಿತಾಧಿಕಾರಿಗಳಿಗೆ ಹೆಚ್ಚಿನ ವೃತ್ತಗಳ ಒತ್ತಡದ ಕೆಲಸ ನಿರ್ವಹಣೆ ಮಾಡುವ ಒಂದು ಪರಿಸ್ಥಿತಿ ಬಂದಿದೆ. ಇದರೊಂದಿಗೆ ನಮಗೆ ಏಕಕಾಲದಲ್ಲಿ ಸುಮಾರು 21 ಆ್ಯಪ್ಗಳನ್ನ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಈ ಆ್ಯಪ್ಗಳಲ್ಲಿ ಕೆಲವು ಆ್ಯಪ್ಗಳನ್ನ ಹೇಳಬೇಕಂದ್ರೆ ಸಂಯೋಜನೆ ಆ್ಯಪ್, ಆಫೀಸ್, ಆಧಾರ್ ಸೀಟ್, ಲ್ಯಾಂಡ್ ಬೀಟ್, ಬಗರ್ ಹುಕುಂ, ಹಕ್ಕುಪತ್ರ, ನಮೂನೆ 1-5 ಅಪ್ಲಿಕೇಶನ್, ಗರುಡ ಆ್ಯಪ್, ಭೂಮಿ, ಎಲೆಕ್ಟ್ 1, ವೋಟರ್ ಹೆಲ್ಪ್ಲೈನ್, ಬೆಳೆ ಸಮೀಕ್ಷೆ ಇನ್ನಿತರೆ ಒಟ್ಟು 21 ಆ್ಯಪ್ಗಳನ್ನು ನಾವು ಈಗ ಏಕಕಾಲದಲ್ಲಿ ಕೆಲಸ ಮಾಡುವ ಒಂದು ಪರಿಸ್ಥಿತಿ ಇದೆ. ಸೊ ಅದರ ಮುಂದುವರೆದ ಭಾಗ ಅಂದರೆ ಸರ್ಕಾರದ ವತಿಯಿಂದ ನಾವು ಏನಕ್ಕೆ ಈಗ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಅಂದರೆ ಸರ್ಕಾರ ನಮಗೆ ಯಾವುದೇ ಮೂಲಭೂತ ಒಂದು ಸೌಲಭ್ಯಗಳು ಅಂದರೆ ಒಂದು ಚೇರ್ ಆಗಲಿ, ಟೇಬಲ್ ಆಗಲಿ, ಒಂದು ಆಫೀಸ್ ಆಗಲಿ, ಜೊತೆಗೆ ಒಂದು ಕಂಪ್ಯೂಟರ್ ಆಗಲಿ, ಒಂದು ಮೊಬೈಲ್ ಆಗಲಿ, ಒಂದು ಸಿಮ್ ಆಗಲಿ, ಅದಕ್ಕೊಂದು ಕರೆನ್ಸಿ ಆಗಲಿ, ಜೊತೆಗೆ ಒಬ್ಬ ಗ್ರಾಮ ಆಡಳಿತಾಧಿಕಾರಿಗಳು ಒಬ್ಬರಿಗೆ ಒಂದು ವೃತ್ತದಲ್ಲಿ 5ರಿಂದ 10ರಿಂದ 20 ಗ್ರಾಮಗಳು ಒಳಗೊಂಡಿರ್ತದೆ. ಆ ಗ್ರಾಮಗಳನ್ನ ನಾವು ಓಡಾಡಿ ಕೆಲಸ ಮಾಡಬೇಕು ಅಂದರೆ ಪರ್ ಡೇ 200ರಿಂದ 300 ರೂಪಾಯಿ ಪೆಟ್ರೋಲ್ ಬೇಕಾಗ್ತದೆ. ಆದರೆ ನಮಗೆ ಸರ್ಕಾರ ಕನಿಷ್ಠ ಮೊತ್ತವನ್ನು ನಮಗೆ ಈಗ ಕೊಡ್ತಾ ಇದೆ. ಅದರ ಬೇಡಿಕೆಗೆ ನಾವು 3,000ವರೆಗೆ ಒಂದು ಮಂತ್ಲಿಗೆ ಕೊಡಿ ಅಂತ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದರ ಜೊತೆಗೆ ಹೇಳಬೇಕು ಅಂತಂದರೆ ಮೂಲಭೂತ ಏನು ಸೌಲಭ್ಯಗಳಿದಾವಲ್ಲ, ಅದರಲ್ಲಿ ಶುಚಿತ್ವವಾದ ಒಂದು ಕಟ್ಟಡ, ಟೇಬಲ್, ಕುರ್ಚಿ, ಅಲ್ಮಿರಾ, ಜೊತೆಗೆ ಒಂದು ಮೊಬೈಲ್ ಫೋನ್, CUG ಸಿಮ್, ಡೇಟಾ, ಗೂಗಲ್ ಕ್ರೂಮ್ ಅಥವಾ ಒಂದು ಲ್ಯಾಪ್ಟಾಪ್, ಪ್ರಿಂಟರ್ ಮತ್ತು ಸ್ಕ್ಯಾನ್, ಈ ಒಂದು ಮೂಲಭೂತ ಸೌಲಭ್ಯದೊಂದಿಗೆ ಈಗ ರಾಜ್ಯಾದ್ಯಂತ ಏನಾಗಿದೆ ಅಂತಂದರೆ ಗ್ರಾಮಾಡಳಿತಾಧಿಕಾರಿಗಳು ಕೆಲವು ವರ್ಗಾವಣೆ ವಿಚಾರದಲ್ಲಿ ಸಮಸ್ಯೆ ಉಂಟಾಗಿದೆ. ಈ ಸಮಸ್ಯೆಗೆ ರೂಲ್ 6ನ ಆ್ಯಕ್ಚುಲಿ ಕ್ಯಾನ್ಸಲ್ ಮಾಡಿದ್ದಾರೆ. 16A ಪುನರಾರಂಭ ಮಾಡಿ ಪತಿ ಪ್ರಕರಣ ಆಗಿರ್ಬೋದು ಅಥವಾ ಅನಾರೋಗ್ಯದ ಪ್ರಕರಣ ಆಗಿರ್ಬೋದು, ಅಂಗವಿಕಲರ ಒಂದು ಪ್ರಕರಣ ಆಗಿರ್ಬೋದು, ದಯವಿಟ್ಟು ಈ ಪ್ರಕರಣಗಳನ್ನು
ಕನ್ಸಿಡರ್ ಮಾಡಿ ರೂಲ್ 6ನ ಮತ್ತೆ ಪುನರ್ ಆರಂಭ ಮಾಡಿ ವರ್ಗಾವಣೆ ಮಾಡಿದಾಗ ಇಲ್ಲಿರುವಂಥ ವ್ಯಕ್ತಿ, ನಾನು ಈಗ ದಾವಣಗೆರೆಯಿಂದ ಬಂದು ಇಲ್ಲಿ ಹಾಸನಲ್ಲಿ ವರ್ಕ್ ಮಾಡ್ತೇನೆ ಅಂದರೆ ನನ್ನ ವೃದ್ಧ ತಂದೆ ತಾಯಿಗಳಿದ್ದಾರೆ. ಸೊ ಅವ್ರನ್ನ ನೋಡ್ಕೋಬೇಕು ಅಂತಂದರೆ ಕಷ್ಟ ಆಗ್ತದೆ. ಜೊತೆಗೆ ಕೆಲವರು ಬೇರೆ ತಾಲೂಕಲ್ಲಿ ಅಥವಾ ಬೇರೆ ಜಿಲ್ಲೆಗಳಲ್ಲಿ ವೈಫ್ ಕೆಲಸ ಮಾಡ್ತಾ ಇರ್ತಾರೆ, ಬೇರೆ ಜಿಲ್ಲೆಗಳಲ್ಲಿ ಹಸ್ಬೆಂಡ್ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಪ್ರಕರಣಗಳನ್ನ ಅವ್ರುಗಳಿಗೆ ಒಂದು ವರ್ಗಾವಣೆಗೆ ಅವಕಾಶ ಕೊಟ್ಟರೆ ದಯವಿಟ್ಟು ಇದರಲ್ಲಿ ಸರ್ಕಾರಕ್ಕೆ ನಾವು ಚಿರಋಣಿಯಾಗಿರ್ತೀವಿ. ಹಾಗೆ ಆ ಕುಟುಂಬಕ್ಕೆ ಒಂದು ಹೆಲ್ಪ್ ಮಾಡೋ ಹಾಗೆ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ, ನಮ್ಮಲ್ಲಿ ಮುಂಬಡ್ತಿಗೆ ಒಂದು ಸಮಸ್ಯೆ ಆಗಿದೆ. ಮುಂಬಡ್ತಿಯಲ್ಲಿ ವಿಚಾರವಾಗಿ ನಮಗೆ ಈಗ ಸುಮಾರು 2-3 ವರ್ಷದಿಂದ ಮುಂಬಡ್ತಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಮುಂಬಡ್ತಿ ವಿಚಾರದಲ್ಲಿ ಒಂದು ದೃಢ ನಿರ್ಧಾರ ತಗೊಂಡು ಸ್ಟೇಟ್ ಸಿನಿಯಾರಿಟಿಯನ್ನು ಮಾಡಿ, ನಮ್ಮ ಸ್ಟೇಟ್ ಸಿನಿಯಾರಿಟಿ ಕೊಟ್ಟರೆ ವರ್ಗಾವಣೆಯಲ್ಲೂ ಕೂಡ ಅವಕಾಶ ಆಗ್ತದೆ. ಜೊತೆಗೆ ಎಲ್ಲರೂ ಕೂಡ ಆಯಾ ಜಿಲ್ಲೆಗಳಿಗೆ ಹೋಗ್ಲಿಕ್ಕೂ ಅವಕಾಶ ಆಗ್ತದೆ. ಹಾಗೂ ಈಗ 15ರಿಂದ 20 ವರ್ಷಗಳ ಕಾಲ BA ಆಗಿ ಕೆಲಸ ಮಾಡಿರ್ತಿರೋ ವ್ಯಕ್ತಿ BA ಆಗಿ ರಿಟೈರ್ಡ್ ಆಗೋ ಒಂದು ಪರಿಸ್ಥಿತಿ ಬಂದಿದೆ. ಹಾಗಾಗಿ ಅವರಿಗೆ 15 ವರ್ಷ ಆದ ತಕ್ಷಣ ಅವರಿಗೆ ಪ್ರಮೋಷನ್, ಅದು ಮುಂಬಡ್ತಿ ಕೊಡುವಂಥ ಒಂದು ಅವಕಾಶವನ್ನು ಸರ್ಕಾರ ಕೈಗೊಳ್ಳಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ಹಲವು ಬೇಡಿಕೆಗಳನ್ನ ಇಟ್ಟು ಇವತ್ತು ನಿರಂತರವಾಗಿ ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಪ್ರತಿಭಟನೆಯನ್ನು ಸರ್ಕಾರ ಗಮನಿಸಿ ನಮ್ಮ ಒಂದು ಏನು ಪ್ರತಿಭಟನೆಗೆ ಒಂದು ಆದೇಶವನ್ನು ಹೊರಡಿಸಿ ನಮ್ಮಗಳಿಗೆ ಮೂಲಭೂತ ಸೌಕರ್ಯ ಹಾಗೂ ಇನ್ನಿತರೆ ಬೇಡಿಕೆಗಳಂತೆ ಕ್ರಮ ವಹಿಸಬೇಕಾಗಿ ನಾವು ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳ ವತಿಯಿಂದ